ಅವರು ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡಲಿ. ಈ ರಾಜ್ಯದ ಒಂದು ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಈ ರಾಜ್ಯದಲ್ಲಿ ಈಗಾಗಲೇ ಇರುವಂಥ ಹಣಕಾಸಿನ ಒಂದು ಎಮರ್ಜೆನ್ಸಿ ಇದೆ. ಈ ಹಣಕಾಸಿನ ಎಮರ್ಜೆನ್ಸಿಯನ್ನು ಮೊದಲು ಅವರು ಪ್ರಾಶಸ್ತ್ಯದಲ್ಲಿ ಅದನ್ನು ಸರಿ ಮಾಡಬೇಕು. ಹಲವಾರು ಸಮಸ್ಯೆಗಳಿದ್ದಾವೆ. ಸಾರಿಗೆ ನೌಕರರು ಹೆಚ್ಚಿಗೆ ಕೇಳ್ತಾ ಇದ್ದಾರೆ. ಕಾಂಟ್ರಾಕ್ಟರ್ ವರ್ಕರ್ಸ್ಗೆ ಸ್ಯಾಲ್ರಿ ಸಿಕ್ಕಿಲ್ಲ, ಪೆಂಡಿಂಗ್ ಬಿಲ್ಸ್ ಇದೆ. ಇದರ ಎಲ್ಲರ ನಡುವೆ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು ಅವರು. ಅದಕ್ಕೆ ಸ್ವಚ್ಛ, ದಕ್ಷ ಮತ್ತು ಪ್ರಾಮಾಣಿಕ ಆಡಳಿತ ಕೊಡೋ ಜೊತೆಗೆ ಅಭಿವೃದ್ಧಿಪರವಾದ ಆಡಳಿತ ಕೊಟ್ಟರೆ ಭಾಳ ಒಳ್ಳೆಯದು. ತುಷ್ಟೀಕರಣ ರಾಜಕಾರಣವನ್ನು ಬಿಡಬೇಕು. ಎಲ್ಲರನ್ನೂ ಸಮಾನವಾಗಿ ಸಮಾನತೆಯ ರಾಜಕಾರಣವನ್ನು ಅವ್ರು ಮಾಡ್ತಾರೆ ಅನ್ನುವಂಥದ್ದು ಜನರ ಅಭಿಲಾಷೆ.